ಬಸವನ ಬಾಗೇವಾಡಿ ತಾಲೂಕಿನ ಮನಗೂಳಿ ಪಟ್ಟಣದ ಶ್ರೀ ವಿನಾಯಕ ವಿವಿಧೋದ್ದೇಶ ಸಹಕಾರಿ ಸಂಘದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ವಿಜಯಪುರ ಜಿಲ್ಲಾ ಸಹಕಾರಿ ಯೂನಿಯನ್ ನಿಯಮಿತದ ಹಮ್ಮಿಕೊಂಡಿದ್ದ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ವರ್ಷ ಹಾಗೂ ಅಖಿಲ ಭಾರತ 72ನೇ ಸಹಕಾರಿ ಸಪ್ತಾಹ ಸಮಾರಂಭಕ್ಕೆ ಸಚಿವರಾದ ಶಿವಾನಂದ ಪಾಟೀಲ ಚಾಲನೆ ನೀಡಿ ಮಾತನಾಡಿದ ಅವರು, ವಿಜಯಪುರ ಜಿಲ್ಲೆ ಎಂದರೆ ಕುಡಿಯಲು ನೀರು ಸಿಗದ ಜಿಲ್ಲೆ ಎಂಬ ಮೂದಲಿಕೆಗೆ ಜಿಲ್ಲೆಯ ಹೈನು ಉತ್ಪಾದನೆಯಲ್ಲಿ ಮುಂದು ಇದೆ ಅಂತ ಹೇಳಿದರು. ಪರಿಣಾಮ ರಾಜ್ಯದಲ್ಲಿ ನಿತ್ಯ 1.10 ಕೋಟಿ ಹಾಲು ಉತ್ಪಾದನೆ ಆಗುತ್ತಿದ್ದು, ವಿಜಯಪುರ ಜಿಲ್ಲೆ ಕ್ಷೀರ ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ ಎಂಬ ಸಾಧನೆಗೆ ಸಹಕಾರಿ ರಂಗ ಹಾಗೂ ಹಾಲು ಉತ್ಪಾದಕ ತಾಯಂದಿರೇ ಕಾರಣ ಎಂದು ಶ್ಲಾಘಿಸಿದರು. ಇದೇ ಸಮಯದಲ್ಲಿ ಈರಣ್ಣ ಪಟ್ಟಣಶೆಟ್ಟಿ, ಶಿವನಗೌಡ ಬಿರಾದಾರ, ಬಾಲಚಂದ್ರ ಮುಂಜಾನೆ, ಲೋಕನಾಥ್ ಅಗರ್ವಾಲ್, ಶಂಕರ್ ಗೌಡ ಪಾಟೀಲ್, ವಿಶ್ವನಾಥ್ ಪಾಟೀಲ್, ಶ್ರೀಕಾಂತ್ ಸಾರವಾಡ, ರಾಜಶೇಖರ್ ಶಿರೋಳ್, ಶ್ರೀಶೈಲ್ ಹಂಗರಗಿ, ಹಲವಾರು ಬ್ಯಾಂಕಿನ ಸಿಬ್ಬಂದಿಗಳು ಮತ್ತು ಊರಿನ ಮುಖಂಡರು ಉಪಸ್ಥಿತರಿದ್ದರು. ವರದಿ ಮೈಬೂಬಾ, 1X ನ್ಯೂಸ್, ಬಾಗೇವಾಡಿ. ಈ ಮೂರನ್ನ ಹಸು ಇಂಗಿಸಿರ್ತಕ್ಕಂಥ ಒಂದು ಚಳವಳಿ ಯಾವುದಾದ್ರಿದೆ ಅದು ಸರ್ಕಾರಿ ಚಳವಳಿ ಅಂತೇಳಿ ನಾವು ಕಾಲದಲ್ಲಿ ಮ್ಯಾಕ್ಸಿಕನ್ ಗೋಧಿ ತರಿಸ್ತಿದ್ದಿಲ್ಲ. ಎಲ್ಲ ಕೊಟ್ಟಿದೆ ರೇಷನ್ ಅಂಗಡಿಯಲ್ಲಿ ತಿಂಗಳ ಗೋಧಿ ತಗೋಬೇಕಾದ್ರೆ ಬಾಳೆ ಎಷ್ಟೇ ಅಲ್ಲಿ ರೇಷನ್ ಅಂಗಡಿ ಹೋಗಿ ಈ ಗೋಧಿ ತಂದು ತಿಂದ್ವಿ. ಕಾಲಕ್ರಮೇಣ ಸಕ್ಕರೆ ಎಣ್ಣೆ ಆದರೆ ಇವತ್ತು ಅಂತ ಚಳುವಳಿಯನ್ನ ಈ ದೇಶದಲ್ಲಿ ಪ್ರಾರಂಭ ಮಾಡಬೇಕಾದ್ರೆ ಸರ್ಕಾರಿ ರಂಗ ಬಹಳ ದೊಡ್ಡ ಬುನಾದಿಯಾಗಿದೆ. ನಾವು ಹೇಳ್ತೀವಿ, ಹನಿ ಹನಿ ಕೂಡಿದ್ರೆ ಹಳ್ಳ, ಹಿಂದಿನಿ ಕೂಡಿದ್ರೆ ರಾಸ್ತೆ. ಇದೇ ಸಂಸ್ಥೆ ನೀವೇನು ಕೂತಿರಿ ಬಿಲ್ಡಿಂಗ್ ಇರಲಿಲ್ಲ. ಈ ಸಂಸ್ಥೆ 6 ಲಕ್ಷ ರೂಪಾಯಿದಿಂದ ಪ್ರಾರಂಭವಾಗಿ 23 ಕೋಟಿ ವ್ಯವಹಾರ ಮಾಡ್ತದಂದ್ರೆ ನಾವು ಅವರಿಗೆ ಕೃತಜ್ಞತೆಯನ್ನು